ನಮ್ಮ ಭಾವನೆಗಳು ನಮ್ಮ ದೇಹದ ಯಾವ ಭಾಗದಲ್ಲಿ ಸಂಗ್ರಹ ಆಗಿರುತ್ತೆ ಅಂತ ಗೊತ್ತಾ ನಿಮಗೆ? ಕೆಲವು ಭಾವನೆಗಳು ನಮ್ಮ ದೇಹದ ಕೆಲವು ಭಾಗಗಳ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ ಅಂತ ಅನೇಕ ಅಧ್ಯಯನಗಳು ಮತ್ತು ಹೀಲಿಂಗ್ ಪದ್ಧತಿಗಳು ಹೇಳ್ತಾ ಇದೆ. ಇವತ್ತು ಅದರ ಬಗ್ಗೆನೇ ನಾವು ಸರಳವಾಗಿ ತಿಳ್ಕೊಳ್ಳೋಣವಾ? ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ಸ್ಥೈರ್ಯ ಇನ್ನರ್ ಸ್ಟೆಬಿಲಿಟಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಮಾತುಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು, ಎನರ್ಜಿ ರೀಸೆಟ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ನಮ್ಮ ಆಲೋಚನೆಗಳು, ಮಾತುಗಳು ಮತ್ತು ಎನರ್ಜಿ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಂಡ್ವಿ. ಇವತ್ತು ಅದೇ ವಿಷಯನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗೋಣ, ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. ಆ ಮಾತುಗಳಿಂದ ಮತ್ತು ಭಾವನೆಗಳಿಂದ ನಮ್ಮಲ್ಲಿ ಬರುವಂಥ ಆ ನೆಗೆಟಿವ್ ಎಮೋಷನ್ಸ್ ಏನಿರುತ್ತೆ ಅದೆಲ್ಲ ನಮ್ಮ ದೇಹದ ಕೆಲವು ಭಾಗಗಳಲ್ಲಿ ಕೂತ್ಕೊಳ್ಳುತ್ತಲ್ವ. ಯಾವ ಭಾಗಗಳಲ್ಲಿ ಯಾವ ಥರದ ಎಮೋಷನ್ಸ್ ಕೂತಿರುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಈ ಥರದ್ದು ಇದೆ ಅಂದರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ಸೊ ಇದರಲ್ಲಿ ಮೊದಲನೇದಾಗಿ ಹೊಟ್ಟೆ ಮತ್ತು ಕರುಳು, ಸ್ಟಮಕ್ ಆ್ಯಂಡ್ ಇಂಟೆಸ್ಟೈನ್. ಇಲ್ಲಿ ಸ್ಟ್ರೆಸ್ಸು, ಭಯ, ಆ್ಯಂಗ್ಸೈಟಿ ಜಾಸ್ತಿ ಆದಾಗ ಅದರ ಮೊದಲು ಪರಿಣಾಮ ಬೀರೋದು ನಮ್ಮ ಜೀರ್ಣಕ್ರಿಯೆ ಮೇಲೆ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಲೂಸ್ ಮೋಷನ್ ಕೂಡ ಆಗಬಹುದು, ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಕೂಡ ಆಗಬಹುದು. ಪ್ರತಿಯೊಬ್ಬರ ದೇಹ ಸ್ಟ್ರೆಸ್ಗೆ ಬೇರೆ ಬೇರೆ ಥರನೇ ಪ್ರತಿಕ್ರಿಯಿಸುತ್ತೆ. ಎರಡನೇದು ಲಂಗ್ಸ್. ದುಃಖ, ನೋವು, ನಷ್ಟದ ಭಾವನೆಯನ್ನು ತುಂಬ ದೀರ್ಘಕಾಲದಿಂದ ಮನಸ್ಸಿನಲ್ಲೇ ಇಟ್ಕೊಂಡಾಗ ಕೆಲವರಲ್ಲಿ ಉಸಿರಾಟದ ಮೇಲೆ ಕೂಡ ಪರಿಣಾಮ ಕಾಣಿಸ್ಕೋಬಹುದು. ಆದ್ದರಿಂದ ದುಃಖವನ್ನು ಹಿಡಿದಿಟ್ಕೊಳ್ಳೋದಕ್ಕಿಂತ ಅದನ್ನು ಸ್ವೀಕರಿಸಿ ನಿಧಾನವಾಗಿ ಬಿಡುಗಡೆ ಮಾಡೋದು ತುಂಬ ಮುಖ್ಯ. ಮೂರನೇದು ಹಾರ್ಟ್. ರಿಲೇಷನ್ಶಿಪ್ಸ್ ಬ್ರೇಕಪ್ಪು, ಜಾಬ್ ಇಲ್ಲದೆ ಇದ್ದಾಗ, ನಮಗೆ ಇಷ್ಟವಾದವ್ರನ್ನ ನಾವು ಕಳ್ಕೊಂಡಾಗ ಇಂತಹ ಘಟನೆಗಳು ಹೃದಯದ ಮೇಲೆ ಭಾವನಾತ್ಮಕವಾದ ಒತ್ತಡನ ಉಂಟು ಮಾಡುತ್ತೆ. ಇದರ ಅರ್ಥ ಹಾರ್ಟ್ ಡಿಸೀಸ್ಗೆ ಕಾರಣ ಭಾವನೆಗಳೇ ಅಂತ ಹೇಳೋದಲ್ಲ, ಆದರೆ ಎಮೋಷ್ನಲ್ ಸ್ಟ್ರೆಸ್ಸು ಕೂಡ ಒಂದು ಪ್ರಮುಖ ಅಂಶ ಆಗಿರಬಹುದು. ನಾಲ್ಕನೇದು ಲಿವರ್. ಒಳಗೊಳಗೆ ಹಿಡಿದಿಟ್ಕೊಂಡಿರುವಂಥ ಕೋಪ, ಹೊರಗೆ ಶಾಂತವಾಗಿದ್ದರೂ ಒಳಗೆ ಕೋಪದಿಂದ ಬದುಕ್ತಾ ಇರ್ತಾರೆ. ಇದು ನಮ್ಮ ಮನಸ್ಸಿನ ಜೊತೆ ದೇಹದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಕೋಪವನ್ನು ಹಿಡಿದಿಟ್ಕೊಳ್ಳದೆ ಆರೋಗ್ಯಕರವಾಗಿ ಹ್ಯಾಂಡಲ್ ಮಾಡೋದು ಕಲಿಬೇಕು. ಇನ್ನು ಐದನೇದು ಬ್ಯಾಕ್ ಪೇನ್, ಸೊಂಟ. ಎಲ್ಲ ಜವಾಬ್ದಾರಿಯನ್ನು ನಾನೇ ಹೊತ್ಕೋಬೇಕು ಅಂತ ಅಂದ್ಕೊಳ್ಳೋದು, ಯಾರನ್ನೂ ಕೇಳಬಾರ್ದು, ಯಾರಿಗೂ ಹೇಳಬಾರ್ದು, ಎಲ್ಲ ನಾನೇ ನೋಡ್ಕೋಬೇಕು ಅಂತ. ಜೀವನದಲ್ಲಿ ಸುರಕ್ಷತೆ ಇಲ್ಲ ಅನ್ನೋ ಭಾವನೆ ಇರುತ್ತೆ. ಇಂತಹ ಎಮೋಷ್ನಲ್ ಸ್ಟ್ರೆಸ್ ಕೆಲವರಲ್ಲಿ ಬ್ಯಾಕ್ ಪೇನ್ ಹೆಚ್ಚಾಗಿ ಬರೋ ಥರ ಮಾಡುತ್ತೆ. ಗಮನದಲ್ಲಿಟ್ಕೊಳ್ಳಿ, ಪ್ರತಿ ದೈಹಿಕ ಸಮಸ್ಯೆಗೂ ಕಾರಣ ಕೇವಲ ಎಮೋಷನ್ ಅಲ್ಲ, ಮೆಡಿಕಲ್ ಕಾರಣಗಳು ಕೂಡ ಇರಬಹುದು. ಹಾಗಾಗಿ ಆರೋಗ್ಯ ಸಮಸ್ಯೆ ಇದ್ದಾಗ ಡಾಕ್ಟರನ್ನು ಭೇಟಿ ಮಾಡಿ, ಜೊತೆಗೆ ನಿಮ್ಮ ಎಮೋಷ್ನಲ್ ಹೆಲ್ತ್ ಮೇಲೆ ಕೂಡ ಕೆಲಸ ಮಾಡಿ. ಹಾಗಾದರೆ ಹೀಲಿಂಗ್ ಹೇಗೆ ಆರಂಭಿಸಬೇಕು? ಮೊದಲನೇದು ಡಿಸಿಪ್ಲಿನ್. ಸಮಯಕ್ಕೆ ಸರಿಯಾಗಿ ಮಲ್ಕೊಳ್ಳಿ, ಸಮಯಕ್ಕೆ ಸರಿಯಾಗಿ ಎದ್ದೇಳಿ, ಆರೋಗ್ಯಕರವಾದ ಆಹಾರವನ್ನು ತಗೊಳ್ಳಿ, ಎಕ್ಸಸೈಸ್ ಮಾಡಿ. ದೇಹ ಆರೋಗ್ಯವಾಗಿದ್ದಾಗ ಮನಸ್ಸು ಕೂಡ ತುಂಬ ಸ್ಥಿರವಾಗಿರುತ್ತೆ. ಎರಡನೇದು, ಪ್ರತಿದಿನ ನಿಮ್ಮ ಮನಸ್ಸಿಗೆ ಪಾಸಿಟಿವ್ ಇನ್ಪುಟ್ನ ಕೊಡ್ತಾ ಇರಿ. ಒಳ್ಳೆ ಪುಸ್ತಕಗಳನ್ನು ಓದಿ, ಮೆಡಿಟೇಷನ್ ಮಾಡಿ, ಮಂತ್ರ ಜಪ ಮಾಡಿ, ಒಳ್ಳೆ ಪಾಡ್ಕಾಸ್ಟ್ಗಳನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಮನಸ್ಸು ಯಾವುದನ್ನು ಜಾಸ್ತಿ ಆಲೋಚನೆ ಮಾಡುತ್ತೋ ಅದೇ ನಿಮ್ಮ ಜೀವನದಲ್ಲಿ ರಿಯಾಲಿಟಿಯಾಗಿ ಬದಲಾಗುತ್ತೆ. ಮೂರನೇದು, ರೆಡಿಮೇಡ್ ಅಫರ್ಮೇಷನ್ಗಳನ್ನು ಬ್ಲೈಂಡಾಗಿ ರಿಪೀಟ್ ಮಾಡಬೇಡಿ. ಮೊದಲು ನಿಮ್ಮ ಮೂಲ ಸಮಸ್ಯೆ ಏನು ಅಂತ ತಿಳ್ಕೊಳ್ಳಿ. ಭಯ ಇದೆಯಾ, ಕೋಪ ಇದೆಯಾ, ಸೆಲ್ಫ್ ಡೌಟ್ ಇದೆಯಾ? ಅದಕ್ಕೆ ತಕ್ಕಂಥ ಅಫರ್ಮೇಷನ್ನ ನೀವೇ ಬರ್ಕೊಳ್ಳಿ. ಉದಾಹರಣೆಗೆ,
ನಾನು ಶಾಂತನಾಗಿದ್ದೇನೆ, ನಾನು ಸುರಕ್ಷಿತವಾಗಿದ್ದೇನೆ, ನಾನು ನನ್ನನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ. ಈ ಥರದ್ದು. ಕೊನೆಯದಾಗಿ, ದೇವರ ಮೇಲೆ ನಂಬಿಕೆ ಇದ್ದರೆ ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಡೈಲಿ ಮಾಡಿ, ನಿಮ್ಮ ಇಷ್ಟದ ದೇವರ ನಾಮಸ್ಮರಣೆ ಮಾಡಿ. ಸ್ಪಿರಿಚುವಲ್ ಕನೆಕ್ಷನ್ ನಮ್ಮೊಳಗೆ ಶಕ್ತಿ, ಧೈರ್ಯ ಮತ್ತು ಭರವಸೆನ ತುಂಬುತ್ತೆ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ನಮ್ಮ ದೇಹ ಕೆಲವೊಮ್ಮೆ ನಮ್ಮ ಆತ್ಮದ ಸಂದೇಶವನ್ನು ನಮಗೆ ತಿಳಿಸ್ತಾ ಇದೆ. ಆ ಸಂದೇಶವನ್ನು ನಿರ್ಲಕ್ಷಿಸಬೇಡಿ. ದೇಹವನ್ನು ಮಾತ್ರವಲ್ಲ, ಮನಸ್ಸನ್ನು ಕೂಡ ಗುಣಪಡಿಸ್ಕೊಳ್ಳಿ. ಆಗ ಹೀಲಿಂಗ್ ಸಂಪೂರ್ಣವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಸ್ಥೈರ್ಯ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಎಮೋಷನ್ನನ್ನು ಹೇಗೆ ರಿಲೀಸ್ ಮಾಡಬೇಕು ಮತ್ತು ಹೀಲಿಂಗನ್ನು ಹೇಗೆ ಪ್ರಾರಂಭಿಸಬೇಕು ಅನ್ನೋದನ್ನು ಇನ್ನಷ್ಟು ವಿವರವಾಗಿ ನೋಡೋಣ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.